ಎವ್ರಿವನ್, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ ಅಳಸಿನ ತೊಳೆ ಬೀಜದಲ್ಲಿ ಏನು ರೆಸಿಪಿ ಮಾಡ್ತೀನಿ ಅಂತ. ಇವತ್ತು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೂ ಊರಲ್ಲಿ ಕೆಲಸದವ್ರು ಬಂದಿದ್ರು, ಸೊ ಅವ್ರಿಗೂ ಟಿಫನ್ ಆಗುತ್ತಂತ ಮಾಡ್ತಾ ಇದ್ದೀನಿ. ಫಸ್ಟು ಓವರ್ನೈಟ್ ನೆನೆಸಿಟ್ಟಿರೋ ಬಟಾಣಿನ ಕುಕ್ಕರ್ ಒಂದು ವಿಸಿಲ್ ಹಾಕಿಟ್ಟೆ. ಅಳಸಿನ ತೊಳೆ ಬೀಜನ ಈ ಥರ ಹುರ್ಕೊಂಬಿಟ್ಟು ಸಿಪ್ಪೆಲ್ಲ ತೆಗೆದುಬಿಟ್ಟು ಅದು ಒಂದು ವಿಸಿಲ್ ಹಾಕಿಬಿಟ್ಟು ಆನಿಯನ್ಸ್ ಎಲ್ಲ ಕಟ್ ಮಾಡಿಕೊಂಡು, ಈಗ ಪಲಾವ್ ಮಾಡೋದಕ್ಕೆ ಸ್ವಲ್ಪ ಎಣ್ಣೆನೂ ಬೆಣ್ಣೆ ಒಂದು ಸ್ಪೂನ್ ಹಾಕ್ಕೊಂಬಿಟ್ಟು ಪಲಾವ್ ಐಟಮ್ ಎಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೊಟೊ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ ಟೊಮೊಟೊ ಒಂದು 4 ಪುದೀನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಅರಿಶಿನ ಸ್ವಲ್ಪ ಮೊಸರು ಧನಿಯಾ ಪುಡಿ ಗರಂ ಮಸಾಲ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಬೇಯಿಸ್ಕೊಂಡಿರೋ ಬಟಾಣಿ ಅಳಸಿನ ಬೀಜ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೀರು 2 ಕಪ್ ತೊಗೊಂಡಿದ್ದೀನಿ. ಉಪ್ಪು ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಕುದೀಲಿ. ಮತ್ತು ಅಕ್ಕಿ 1 ಕಪ್ ಹಾಕ್ಕೊಳ್ಳಿ. ಕಾಲು ಭಾಗ ಬೆಂದ ನಂತರ ಸ್ವಲ್ಪ ಕಸೂರಿ ಮೇಥಿ ತುಪ್ಪ ಹಾಕಿಬಿಟ್ಟು ಇದನ್ನು ದಮ್ ಕಟ್ಕೊಳ್ಳಿ. ಒಂದು 15 ನಿಮಿಷ ದಮ್ ಕಟ್ಬಿಟ್ಟು ಅಷ್ಟೊತ್ತಿಗೆ ರೈತ ಮಾಡಿಕೊಂಡೆ. ಮೊಸರದಕ್ಕೆ ಎಣ್ಣೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕೆಲಸದವ್ರಿಗೆಲ್ಲ ಒಂದು ಬಾಕ್ಸಲ್ಲೆಲ್ಲ ತೆಗೆದಿಟ್ಬಿಟ್ಟು ಪಲಾವ್ ಕೂಡ ಆಯಿತು. ಇದೊಂದು 10 ಮೆಂಬರ್ಸ್ ತಿನ್ಬೋದು. ಪಲಾವ್ ಅಷ್ಟು ಮಾಡಿದ್ದೆ, ಚೆನ್ನಾಗೂ ಇತ್ತು. ಊರಿಗೆ ಬಾಕ್ಸ್ಗೆಲ್ಲ ಹಾಕ್ಕೊಟ್ಟು ಕಳಿಸ್ಕೊಟ್ಟೆ. ಮಕ್ಕಳು ಕೂಡ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದೆ. ಕೆಲಸದವ್ರಿಗೆ ಅಮ್ಮಗೆ ತಿಂಡಿ ಇಲ್ಲಿಂದನೇ ಮಾಡಿ ಕಳಿಸ್ಬಿಟ್ಟಿದ್ದೆ. ಊರಿಂದ ಬರೋವಾಗ ಹಾಗೆ ಹಾಲು ತೊಗೊಂಬಂದರು. ಹಾಲು ಕಾಯಕ್ಕಿಟ್ಟೆ, ಬೆಣ್ಣೆನ ಕಾಯಕ್ಕಿಟ್ಟು ಹೂವು ಇತ್ತು. ಹೂವು ಎಲ್ಲ ಕಟ್ಕೊಂಡೆ. ನೆನ್ನೆ ಊರಿಂದನೇ ತೊಗೊಂಬಂದೆ ಹೂವು. ತುಪ್ಪ ಎಲ್ಲ ಕಾದಿತ್ತು. ತುಪ್ಪ ಒಂದು ಬಾಟ್ಲೆಲ್ಲ ಹಾಕ್ಕೊಂಡು ಅದಕ್ಕೊಂದು ನೀರು ಹಾಕ್ಬಿಟ್ಟು ಕಾಯಿಸೋಕ್ಕಿಟ್ಟೆ. ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಮಾಡಿಕೊಂಡೆ. ಕೆಲಸದವ್ರಿಗೆ ಇಲ್ಲಿಂದನೇ ಮುದ್ದೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಮ್ಮ ಸಾಂಬಾರೆಲ್ಲ ಮಾಡಿದರು, ಮುದ್ದೆ ಮಾತ್ರ ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ದೇವ್ರ ಪೂಜೆ ಮಾಡಿಕೊಂಡು ನಾನು ಊರ ಕಡೆ ಹೊರಟೆ. ಇವರೆಲ್ಲ ಕೆಲಸ ಮಾಡ್ತಾಯಿದ್ರು. ಪೈಪ್ಸ್ ಎಲ್ಲ ಫಿಟ್ಟಿಂಗ್ ಮಾಡೋಕ್ಕೆ ರೆಡಿ ಮಾಡ್ಕೊತಾಯಿದ್ರು. ಅಲ್ಲೇ ಊಟ ಮಾಡಿದ್ವಿ. ನಾನು ಕೂಡ ತುಂಬ ದಿನ ಆಯಿತು ತೋಟದಲ್ಲಿ ಊಟ ಮಾಡಿ. ಸೊ ಸಂದೀಪ್ ಎಲ್ಲ ಹೋಲ್ಸ್ ಆಗ್ತಾಯಿದ್ದ ಪೈಪ್ಸ್ಗೆ. ತೋಟದಲ್ಲಿ ಏನು ಕೆಲಸ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಹೇಳ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.